ಅಪ್ಪು ನಿಂತ್ಕೊ ನೋಡು. ಅಪ್ಪು ಅಪ್ಪು ಕೂತ್ಕೊಬಿಟ್ಟೆ. ಪಪ್ಪ ಯಾಕೆ ಪಪ್ಪ ಬೇಜಾರಾಗಿದ್ದೀರಾ? ಪುಟ್ಟಿ, ಅವತ್ತು ನಿನಗೆ ನಾನು ಸೀತಾದೇವಿ ಕತೆ ಹೇಳಿದ್ದೆ. ಪಪ್ಪ ಹೇಳಿದ್ರಿ. ಅದರಲ್ಲಿ ಸೀತಾದೇವಿಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲಿಲ್ಲ. ಆದ್ರೆ ನಿನ್ನ ಕತೆ ಹಾಗಲ್ಲ ಪುಟ್ಟಿ. ನಿಮ್ಮ ಅಪ್ಪ ಅಮ್ಮ ನಿನ್ನ ಹುಡುಕ್ತಾ ಬಂದಿದ್ದಾರೆ. ಅವ್ರು ನಿನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನೀನು ಅವ್ರ ಜೊತೆ ಹೋಗ್ಬೇಕು ಪುಟ್ಟ. ಯಾಕೆ ಪಪ್ಪ? ಯಾಕೆಂದ್ರೆ ಅವರೇ ನಿನ್ ನಿಜವಾದ ಅಪ್ಪ ಅಮ್ಮ. ನೀವು? ನಾವು ನಿಮ್ಮನ್ನು ತುಂಬಾ ಪ್ರೀತಿಸ್ತೀವಿ ಪುಟ್ಟ, ಬಟ್ ನಾವು ನಿಜವಾದ ಅಪ್ಪ ಅಮ್ಮ ಅಲ್ಲ. ಪಪ್ಪ ಹಾಗಾದ್ರೆ ಅವ್ರ ಜೊತೆ ನಾನು ಹೋಗ್ಬೇಕಾ? ಪಪ್ಪ ಪ್ಲೀಸ್ ಪಪ್ಪ, ನಾನು ಅವ್ರ ಜೊತೆ ಹೋಗಲ್ಲ ಪಪ್ಪ. ನಾನು ನಿಮ್ಮ ಜೊತೆನೇ ಇರ್ತೀನಿ ಪಪ್ಪ. ಯಾಕೆ ಪಪ್ಪ ಎಲ್ರು ನನ್ನ ಕಲ್ಸ್ಕೊಡ್ಬೇಕು ಅಂತಾನೆ ಮಾತಾಡ್ತೀರಾ? ನಾನು ಇರೋದು ಯಾರಿಗೂ ಇಷ್ಟ ಅಲ್ವಾ? ಹಾಗಲ್ಲ ಪುಟ್ಟಿ, ನಾನು ನಿನಗೆ ಮಾತು ಕೊಟ್ಟಿದ್ದೆ ಗೊತ್ತಾ, ನಾನು ನೀನು ಉಳಿಸ್ಕೊತೀನಿ ಅಂತ. ಬಟ್ ನನ್ನ ಮಾತು ನಾನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ತುಂಬಾನೇ ಪ್ರಯತ್ನ ಪಟ್ಟೆ ಪುಟ್ಟಿ, ಆದ್ರೆ ಆಗ್ಲಿಲ್ಲ. ನಾನು ಕ್ಷಮಿಸ್ಬಿಡು. ಅಮ್ಮ ನೀವಾದ್ರೂ ಹೇಳಿ ಅಮ್ಮ. ನಾನು ಇನ್ಮೇಲೆ ಹಠ ಮಾಡಲ್ಲ, ಅಪ್ಪು ಜೊತೆ ಜಗಳ ಆಡಲ್ಲ, ಕತೆ ಹೇಳುತ್ತೇನೆ ಮಲ್ಗೋದು ಅಂತ ಫೋರ್ಸ್ ಮಾಡಲ್ಲ. ಪ್ಲೀಸ್ ಅಮ್ಮ, ನೀವಾದ್ರೂ ನನ್ನ ಪರವಾಗಿ ಮಾತಾಡಿ ಪ್ಲೀಸ್.